ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಾವಣ್ಯ. ತಮ್ಮೆಲ್ಲರಿಗೂ ಮಾಹಿತಿ ಬಳಗ ವಾಹಿನಿ ಕಡೆಯಿಂದ ಮೇರಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಕ್ರಿಸ್ಮಸ್ ಪ್ರೀತಿಯ ಹಬ್ಬ. ಕ್ರಿಸ್ಮಸ್ ಪ್ರತಿ ವರ್ಷ ಡಿಸೆಂಬರ್ 25ರಂದು ಆಚರಿಸಲ್ಪಡುವ ವಿಶ್ವದಾದ್ಯಂತ ಪ್ರಸಿದ್ಧವಾದ ಹಬ್ಬವಾಗಿದೆ. ಈ ದಿನವು ಯೇಸು ಕ್ರಿಸ್ತನ ಜನ್ಮದಿನವನ್ನು ನೆನಪಿಸುತ್ತದೆ. ಕ್ರಿಸ್ಮಸ್ ಆಚರಣೆ. ಕ್ರಿಸ್ಮಸ್ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಕ್ರಿಸ್ಮಸ್ ಮರವನ್ನು ಅಲಂಕರಿಸುವುದು, ಕ್ರಿಸ್ಮಸ್ ಕೇರಲ್ಗಳನ್ನು ನೀಡುವುದು, ಕ್ರಿಸ್ಮಸ್ ಕೇಕ್ ಮತ್ತು ಪುಡಿಂಗ್ ತಿನ್ನುವುದು, ಕ್ರಿಸ್ಮಸ್ ಹಾಡುಗಳನ್ನು ಹಾಡುವುದು ಇತ್ಯಾದಿ ಸಾಂಪ್ರದಾಯಿಕ ಆಚರಣೆಗಳಾಗಿವೆ. ಕ್ರಿಸ್ಮಸ್ ಮರ. ಕ್ರಿಸ್ಮಸ್ ಮರವು ಕ್ರಿಸ್ಮಸ್ ಆಚರಣೆಯ ಪ್ರಮುಖ ಭಾಗವಾಗಿದೆ. ಸಾಮಾನ್ಯವಾಗಿ ಪೈನ್ ಮರವನ್ನು ಕ್ರಿಸ್ಮಸ್ ಮರವಾಗಿ ಬಳಸಲಾಗುತ್ತದೆ. ಈ ಮರವನ್ನು ಬಣ್ಣದ ಬೆಳಕು, ಅಲಂಕಾರಗಳು ಮತ್ತು ಕ್ರಿಸ್ಮಸ್ ಗಿಫ್ಟ್ಗಳಿಂದ ಅಲಂಕರಿಸಲಾಗುತ್ತದೆ. ಕ್ರಿಸ್ಮಸ್ ಕೇರಲ್. ಕ್ರಿಸ್ಮಸ್ ಕೇರಲ್ಗಳು ಕ್ರಿಸ್ಮಸ್ ಆಚರಣೆಯ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಇವುಗಳನ್ನು ಸಾಂಟಾ ಕ್ಲಾಸ್ ಎಂಬ ವ್ಯಕ್ತಿಯು ಮಕ್ಕಳಿಗೆ ನೀಡುತ್ತಾನೆ. ಕೇರಲ್ಗಳಲ್ಲಿ ಸಿಹಿ ತಿಂಡಿಗಳು, ಆಟಿಕೆಗಳು, ಪುಸ್ತಕಗಳು ಮತ್ತು ಇತರ ಉಡುಗೊರೆಗಳನ್ನು ಇಡಲಾಗುತ್ತದೆ. ಕ್ರಿಸ್ಮಸ್ ಕೇಕ್ ಮತ್ತು ಪುಡಿಂಗ್. ಕ್ರಿಸ್ಮಸ್ ಕೇಕ್ ಮತ್ತು ಪುಡಿಂಗ್ ಕ್ರಿಸ್ಮಸ್ ಭೋಜನದ ಪ್ರಮುಖ ಭಾಗವಾಗಿದೆ. ಈ ಸಿಹಿ ತಿಂಡಿಗಳನ್ನು ಕ್ರಿಸ್ಮಸ್ ಮರದ ಕೆಳಗೆ ಇಡಲಾಗುತ್ತದೆ ಮತ್ತು ಕುಟುಂಬ ಸದಸ್ಯರು ಒಟ್ಟಾಗಿ ತಿನ್ನುತ್ತಾರೆ. ಕ್ರಿಸ್ಮಸ್ ಹಾಡುಗಳು. ಕ್ರಿಸ್ಮಸ್ ಹಾಡುಗಳು ಕ್ರಿಸ್ಮಸ್ ಆಚರಣೆಯ ಅವಿಭಾಜ್ಯ ಅಂಗವಾಗಿದೆ. ಈ ಹಾಡುಗಳನ್ನು ಕ್ರಿಸ್ಮಸ್ ಮರದ ಸುತ್ತ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಒಟ್ಟಾಗಿ ಹಾಡುತ್ತಾರೆ. ಕ್ರಿಸ್ಮಸ್ ಸಂದೇಶ. ಕ್ರಿಸ್ಮಸ್ ಹಬ್ಬವು ಪ್ರೀತಿ, ಸಂತೋಷ ಮತ್ತು ಶಾಂತಿಯ ಸಂಕೇತವನ್ನು ಹೊಂದಿದೆ. ಈ ದಿನದಂದು ಜನರು ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತಾರೆ ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ. ಕ್ರಿಸ್ಮಸ್ ಹಬ್ಬವು ತಮ್ಮೆಲ್ಲರಿಗೂ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇನೆ. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್.